ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ಮೊದಲು ನಾನು ಒಂದು ವಾರದ ಹಿಂದ್ಗಡೆನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಎಲ್ಲ ನೀವು ನೋಡಿರ್ತೀರ. ರಾಜ್ಯದಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ, ಆ ಉಪಚುನಾವಣೆಯಲ್ಲಿ 3ಕ್ಕೆ3 ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ನಾನು ಹೇಳಿದ್ದೆ. ನಾನು 3ಕ್ಕೆ3 ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಸಂತೋಷ ಆಗಿದೆ. ಅಲ್ಲಿಗೆ ಜನ ಏನ್ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಣ್ಣ ಅವರ ನಾಯಕತ್ವ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಅವರ ಒಂದು ನಡವಳಿಕೆ, ಅವರ ಒಂದು ಪಕ್ಷದ ಏನು ಸಿದ್ಧಾಂತಗಳಿದಾವೆ, ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಅವರ ನಾಯಕತ್ವ, ಇಬ್ಬರ ನಾಯಕತ್ವ, ಯಾರು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಣ್ಣ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಮತಗಳಿಂದ ನಾವು 9,000 ಮಿನಿಮಮ್ ನಾವು ಇದು ಗೆದ್ದಿರೋದು. ಆದ್ರಿಂದ 9, 13, 22, 27 ಸಾವಿರದಲ್ಲಿ ಇಷ್ಟೆಲ್ಲ ಗೆದ್ದಿದ್ವಿ. ತುಂಬಾ ಸಂತೋಷ ತಂದಿದೆ. ಯಾಕಂದ್ರೆ ಜನನೂ ಒಂದು ತಿಳ್ಕೋಬೇಕು, ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೀವಿ, ನಾವು ಅಭಿವೃದ್ಧಿ ಕಡೆ ಇದೀವಿ, ಅಭಿವೃದ್ಧಿ ಮಾಡೋಣ ಅಂತಿದ್ದೀವಿ, ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡಿದ್ದೀವಿ. ಅಭಿವೃದ್ಧಿ ಕಡೆ ನಮ್ಮ ಸಿದ್ದರಾಮಣ್ಣ ಅವರು, ಮೊನ್ನೆ ನಾನು ಸಿದ್ದರಾಮಣ್ಣ ಅವ್ರ ಜೊತೆನಲ್ಲಿ ನಾನು ಬರ್ತಾ ಇದ್ದೆ, ಯಾವುದು ಬಾಗಲಕೋಟೆಯಿಂದ ಬರ್ತಾ ಇದ್ವಿ, ಜೊತೆನಲ್ಲಿ ಇಬ್ರು ಜೊತೆಲಿ ಬರ್ತಾ ಇರ್ಬೇಕು. ಅವತ್ತು ನಮ್ಗೆಲ್ಲ ಹೇಳ್ತಾ ಇದ್ದೇವೆ, ರೇ ನೀವೆಲ್ಲ ಯುವಕರಿದ್ದೀರಪ್ಪ, ಒಳ್ಳೆ ಕೆಲಸ ಮಾಡ್ರಿ, ಜನಗಳಿಗೆ ಸ್ಪಂದನೆ ಮಾಡ್ರಿ, ಒಳ್ಳೆ ರೋಡ್ಸ್ ಮಾಡಿ. ಜನ ಕೇಳೋದಿಷ್ಟೇ, ನಿಮ್ಮನ್ನ ರೋಡ್ ಕೇಳ್ತಾರೆ, ಡ್ರೈನೇಜ್ ಕೇಳ್ತಾರೆ, ನೀರ್ ಕೇಳ್ತಾರೆ, ಕರೆಂಟ್ ಕೇಳ್ತಾರೆ. ಇಷ್ಟು ಮಾತ್ರ ಕರೆಕ್ಟ್ ಆಗಿ ನೀವು ಫೆಸಿಲಿಟೀಸ್ ಕೊಟ್ಬಿಡಿ. ಆ ಫೆಸಿಲಿಟೀಸ್ ಕೊಟ್ಟಾಗ ಜನ ಯಾಕೆ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ? ಮನೆ ಬಾಗಿಲಿಗೆ ಬರೋದಿಲ್ಲ. ಯಾವ MLA ಹತ್ರ ಮನೆ ಬಾಗಿಲಿಗೆ ಜನ ಕಮ್ಮಿ ಬರ್ತಾರೋ, MLA ಹತ್ರ ಯಾರು ಮನೆ ಬಾಗಿಲಿಗೆ ಕಮ್ಮಿ ಬರ್ತಾರೋ ಆ MLA ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಲೆಕ್ಕಾಚಾರ. ಯಾರ ಮನೆ ಹತ್ರ ಜಾಸ್ತಿ ಬರ್ತಾರೋ ಅವ್ರ ಮನೆ ಅವರು ಕೆಲಸಗಳು ಪೆಂಡಿಂಗ್ಸ್ ಇದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ. ನೀವು ಮನೆ ಹತ್ರ ಜನಗಳು ಬರೋದು ಕಮ್ಮಿ ಆಗ್ಬೇಕಂದ್ರೆ ನೀವು ಕೆಲಸಗಳೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ಬೇಕು ಅಂತ ನಮ್ಗೆ ಸಿದ್ದರಾಮಣ್ಣ ಅವ್ರು ಹೇಳಿದ್ರು. ಆ ರೀತಿಯಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಒಳ್ಳೆ ಗುಣ, ಒಳ್ಳೆ ಇದರಿಂದ ಅಭಿವೃದ್ಧಿ ಕಡೆ ದೃಷ್ಟಿ ಇರುತ್ತೆ. ಇವತ್ತು ಮೂರನ್ನು ನಾವು ಚನ್ನಪಟ್ಟಣ ಆಗ್ಬೋದು, ಶಿಂಗಾವಿ ಆಗ್ಬೋದು, ಆಮೇಲೆ ನಾವು ಸಂಡೂರು, ಈ 3 ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೀವಿ. ತುಂಬಾ ಸಂತೋಷ ತಂದಿದೆ. ಪಕ್ಷಕ್ಕೂ ಅತಿ ಹೆಚ್ಚು ಬಲ ಬಂದಿದೆ ನಮಗೆ. ಅಪೋಸಿಷನ್ ಅವರು ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದೆ, ಆದ್ರೆ ಸರ್ಕಾರ ಅದಕ್ಕೆ ಉತ್ತರ ಕೊಡೋದ್ರಲ್ಲಿ ವಿಫಲ ಆಗ್ತಾ ಇದೆ ಅಂತ. ಇಲ್ಲ, ಏನ್ ಉತ್ತರ? ಇವಾಗ ಏನ್ ಆರೋಪ ಏನ್ ಮಾಡಿದಾರೆ ಅವರು? ಬೇರೆ ಬೇರೆ ಆರೋಪಗಳು ಮಾಡ್ತಾ ಇಲ್ಲ, ಏನ್ ಹೇಳಿ ನಾನು ಉತ್ತರ ಕೊಡ್ತೀನಿ. ಹೇಳಿ, ಏನ್ ಆರೋಪಗಳು ಮಾಡ್ತಾರೆ? ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ವಿರೋಧ ಪಕ್ಷದವರು ಹಣದ ಬಲ ಮತ್ತೆ ಸರ್ಕಾರದ ಬಲದಿಂದ ಗೆದ್ದಿದ್ದಾರೆ. ಓಕೆ, ಆಯ್ತಪ್ಪ. ನಾವು ಹಣದ ಬಲದಿಂದ, ಸರ್ಕಾರದ ಬಲದಿಂದ ಗೆದ್ದಿದ್ದೀವಿ. ಹೋದ್ಸಲ 2019 ಯಾಕೆ ಕುಮಾರಣ್ಣ CM ಇದ್ದಾಗ ಅವ್ರ ಮಗ ಮಂಡ್ಯದಲ್ಲಿ ಸೋತರು? ಆವತ್ತು ಈ ಹಣದ ಬಲ, ಈ ಸರ್ಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ? ಹೇಳಿ, ನೀವೇ ಹೇಳಿ. 2019 ಚುನಾವಣೆಯಲ್ಲಿ ಕುಮಾರಣ್ಣ ಮಗ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪಾರ್ಲಿಮೆಂಟ್ಗೆ ಸೋಲ್ತಾರೆ, ಕರೆಕ್ಟಾ? ಯಾಕೆ? ಆವತ್ತು ಇವ್ರು CM ಇದ್ರಲ್ಲ. ಅವತ್ತು 2 ಪಾರ್ಟಿ ಅಲಿಯನ್ಸ್, ಕಾಂಗ್ರೆಸ್ ಅಂಡ್ JDS ಅಲಿಯನ್ಸ್ ಅಲ್ಲಿ ಇದ್ದು ಸೋಲ್ತಾರೆ ಅವರು. ಯಾಕೆ? ಅವತ್ತು ಕುಮಾರಣ್ಣ CM ಇದ್ರು. ಆವತ್ತು ಹಣದ ಬಲ, ಅಧಿಕಾರದ ಬಲ ಏನ್ ವರ್ಕೌಟ್ ಆಗಿಲ್ವಾ ಅವತ್ತು? ಇವತ್ತು ಹೆಂಗ್ ವರ್ಕೌಟ್ ಆಗ್ಬಿಡ್ತದೆ? ಇವತ್ತು ಹೆಂಗ್ ವರ್ಕೌಟ್ ಆಗುತ್ತೆ ನೀವೇ ಹೇಳಿ. ಹಣದ ಬಲಗಾನು ವರ್ಕೌಟ್ ಆಗಲ್ಲ, ಅಧಿಕಾರದ ಬಲನೂ ವರ್ಕೌಟ್ ಆಗಲ್ಲ. ಅದರಲ್ಲಿ ಉಪಯೋಗವಾಗುವಂಥದ್ದು, ವರ್ಕೌಟ್ ಆಗುವಂಥದ್ದು ಒಂದೇ ಬಲ. ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ, ಸರ್ಕಾರ ಜನಗಳ ಪರವಾಗಿದೆಯಾ, ಜನಗಳ ಪರವಾಗಿ ಇಲ್ವಾ? ಜನರ ಪರ ಇದ್ದಕ್ಕೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ 3ಕ್ಕೆ3. ಜನಗಳ ವಿರೋಧವಾಗಿದ್ರೆ ನಾವು ಸೋಲ್ತಾ ಇದ್ವಿ. ನಾನು ಕೋಲಾರಲ್ಲಿ ಹೆಂಗಿದ್ದೆ? ನಾನು ಮುಳ್ಬಾಗಲಲ್ಲಿ ನಾನು MLA ಆಗಿದ್ದವನು. ನೀವೆಲ್ಲರೂ ಓಟ್ ಹಾಕಿರೋರೆ ನನಗೆ, ನೀವೆಲ್ಲರೂ ನನ್ನನ್ನು ಕಾಪಾಡಿರೋರೆ. ಕೋಲಾರಲ್ಲಿ ಜನ ಹೇಗಿದ್ರು? ಮುಳ್ಬಾಗಲಿನ ಜನ ಕೋಲಾರಲ್ಲಿ ಮಾಹಿತಿ ಕೊಟ್ರು. ಏನಂತ? ಕೊತ್ತೂರು ಮಂಜು ಒಳ್ಳೆಯವನಪ್ಪ, ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಕೊಟ್ರು. ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಮುಳ್ಬಾಗ್ಲವ್ರು ಬಂದು ಕ್ಯಾಂಪೇನ್ ಮಾಡಿದ್ರು ನನಗೋಸ್ಕರ. ಅಲ್ಲಿ ಅದಕ್ಕೆ ಒಳ್ಳೆಯವರು ಅಂತ ಆಗಿದ್ದು, ಏನೋ ಒಳ್ಳೇದಾಗುತ್ತೆ ಅಂತ ಜನ ಮಾಡಿದ್ದಾರೆ. ಅದನ್ನ ಉಳಿಸ್ಕೊಳ್ಳುವಂಥದ್ದು. ಇದರಲ್ಲಿ ಸರ್ಕಾರದ ಬಲನೂ ಇಲ್ಲ, ಹಣದ ಬಲನೂ ಇಲ್ಲ. ಸರ್ಕಾರದ ಬಲ, ಹಣದ ಬಲ ಹಂಗಿದ್ರೆ 19ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಸೋಲ್ಬೇಕು? ಇದೇ ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋತ್ರು ಪಾಪ. ಯಾಕೆ ಸೋಲ್ಬೇಕಾಗಿತ್ತು? ಅವತ್ತೇನು ಸರ್ಕಾರದ ಬಲ ಇಂಪ್ಲಿಮೆಂಟ್ ಆಗಿಲ್ವಾ? ಹಣದ ಬಲ ಏನು ಇಂಪ್ಲಿಮೆಂಟ್ ಆಗಿಲ್ವಾ? ಇವತ್ತು ಹೆಂಗ್ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ? ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಣ್ಣ, ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ ಜನಗಳ ಪರವಾಗಿದ್ದೀವಿ. ಆ ಜನಗಳ ಪರವಾಗಿರೋದ್ರಿಂದ ಇವತ್ತು ನಾವು ಈ 3 ಬೈ ಎಲೆಕ್ಷನ್ಸ್ ಅಲ್ಲಿ ನಾವು ಅದ್ಭುತವಾದಂತ ಒಂದು ಮೆಜಾರಿಟಿನಲ್ಲಿ ನಾವು ಗೆದ್ದಿರೋದಕ್ಕೆ ಕಾರಣ ಜನಗಳ ಪರವಾಗಿರುವಂತ ಸರ್ಕಾರದಿಂದ ಇವತ್ತು ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಶೇಷವಾಗಿ ವಕ್ಫ್ ವಿಚಾರಕ್ಕೆ ಸರ್ಕಾರ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಅಂತ ನೋಡಿ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಆಗೋಗಿದೆ, ಇದಾಗೋಗಿದೆ, ಅದೋಗಿದ್ದ ಮಾತಾಡ್ತಾ ಇದ್ದಾರೆ ಜನ. ಯಾರಾದ್ರೂ ಡಾಕ್ಯುಮೆಂಟ್ಸ್ ಕೊಡಿ, ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಮಾಡಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ.
ಡಾಕ್ಯುಮೆಂಟ್ಸ್ ಕೊಡಿ ಯಾವ್ದಾದ್ರು ಮಾಡಿದ್ರೆ. ಯಾವ್ದು ಮಾಡಿಲ್ಲ, ಏನು ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಒಗ್ಬೋರ್ಡ್ ಎಲ್ಲೆಲ್ಲಿತ್ತು ಅದನ್ನೆಲ್ಲ, ಇವಾಗ ಎಕ್ಸಾಂಪಲ್ ಒಂದ್ ಹೇಳ್ತೀನಿ, ಒಗ್ಬೋರ್ಡ್ದು ಹಳೇ ಜಾಗಗಳು ಏನಿತ್ತು ಅದನ್ನ ಬೇರೆಯವ್ರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ಅದನ್ನ ಇವರು ರಿಟರ್ನ್ ಮಾಡ್ಕೊಳ್ತಾ ಇದ್ದಾರೆ ಅನ್ಕೊಳ್ಳಿ. ಎಕ್ಸಾಂಪಲ್ಗೆ ನಮ್ಮ ಮುಳಬಾಗ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೊನ್ನೆ ಎಲ್ಲೋ ಪಕ್ಕದಲ್ಲಿ ಯಾವ್ದೋ ಒಂದು ಹೊಡೆದಿದ್ದಾರಂತೆ ಜಾಗ, ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ಬೇಕು, ತಗೋಬೇಕು. ಹಂಗೇನಾದ್ರು ಒಗ್ಬೋರ್ಡ್ ಜಾಗ ಇದ್ರೆ ಒಗ್ಬೋರ್ಡ್ ತಗೊಳ್ಳಿ, ಯಾರು ಬೇಡ ಅಂತಾರೆ, ತಗೊಳ್ಳಿ. ಅದಕ್ಕೆ ಯಾಕೆ ವಿರೋಧ ಮಾಡಕ್ ಹೋಗ್ತೀವಿ ನಾವು? ಇವಾಗ ನನ್ನ ಜಮೀನಿಗೆ ಬಂದ್ರೆ, ನನ್ನ ಡಾಕ್ಯುಮೆಂಟ್ ಇರೋ ಜಮೀನಿಗೆ ಬಂದ್ರೆ ವಿರೋಧ, ಇಲ್ಲಾಂದ್ರೆ ವಿರೋಧ ಮಾಡಲ್ಲ. ಯಾಕೆ ಮಾಡ್ಬೇಕು ವಿರೋಧ ಅಂತ? ಅದಕ್ಕೇನಾದ್ರು ಇದೆ ನನ್ನನ್ನು ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಕರೆಕ್ಟ್ ಆಗಿ. ಆ ಬಿಜೆಪಿ ಅವ್ರದ್ದು ಅದೇ ಕೆಲಸ ಬಿಡ್ರಿ, ಅವ್ರಿಗೆ ಏನಾದ್ರು ಒಂದ್ ಹೇಳ್ತಾ ಇರ್ಬೇಕು, ಏನೋ ಒಂದ್ ಮಾತಾಡ್ತಾ ಇರ್ಬೇಕು. ಸರಿ, ಎಲೆಕ್ಷನ್ ಪರ್ಪಸ್ ಅಲ್ಲಿ ಇದನ್ನೇ ಕ್ರಿಯೇಟ್ ಮಾಡ್ಕೊಂಡು ಹೋದ್ರು. ಜನ ಏನ್ ತೀರ್ಮಾನ ಮಾಡಿದ್ರು? ಎಲ್ಲಾದ್ರೂ ಜನಕ್ಕೆ ಅನ್ಯಾಯ ಆಗಿದ್ರೆ ಈ 3 ಕ್ಷೇತ್ರದಲ್ಲಿ ಓಟ್ ಆಗ್ತಾ ಇದ್ರ ನಿಮ್ಗೆ? ಅಲ್ಲಿಗೆ ಲೆಕ್ಕ ಏನೋ ಅನ್ಯಾಯ ಆಗಿಲ್ಲ ಅಂತ ಲೆಕ್ಕ, ನೀವೇ ಅರ್ಥ ಮಾಡ್ಕೊಳ್ಳಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದೀವಿ. ಮಹಾರಾಷ್ಟ್ರದಲ್ಲಿ ಹೋದ್ ಸತಿಗಿಂತ ಈ ಸಲ ನಮ್ಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಹೋದ್ ಸಲಿಗಿಂತ ಈ ಸಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಅದ್ರಲ್ಲಿ ಸೋತಿದೀವಿ, ಒಪ್ಕೊಳ್ತೀವಿ. ಅದೇ ರೀತಿಯಲ್ಲಿ ನಾವು ಇದು ಜಾರ್ಖಂಡ್ ಗೆದ್ದಿದೀವಲ್ಲ, ಜಾರ್ಖಂಡ್ ಅವರೊಂದು ಸ್ಟೇಟ್ ತಗೊಂಡಿದ್ದಾರೆ, ನಾವೊಂದು ಸ್ಟೇಟ್ ತಗೊಂಡಿದ್ವಿ. ಅವ್ರು ಸ್ವಲ್ಪ ದೊಡ್ಡದು ತಗೊಂಡಿದ್ದಾರೆ, ನಾವು ಸ್ವಲ್ಪ ಚಿಕ್ಕದು ತಗೊಂಡಿದ್ವಿ. ಆದ್ರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಮ್ಗೆ ಜಾಸ್ತಿ ಬಂದಿದೆ. ಮುಂದಿನ ದಿನದಲ್ಲಿ ಇನ್ನ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ. ಪ್ರಿಯಾಂಕಾ ಗಾಂಧಿ ಅವರು ಸುಮಾರು 4,10,000 ಚಿಲ್ಲರೆಯಲ್ಲಿ ಗೆದ್ದಿದ್ದಾರೆ. ಅದು ಕಾಮನ್ ಬಿಟ್ರೆ ಆ ಕ್ಷೇತ್ರದಲ್ಲಿ ಯಾರು ನಿಂತರೂ ಗೆಲ್ತಾರೆ. ಅದೇನು ನಾವು 4 ಲಕ್ಷದಲ್ಲಿ ಗೆದ್ದಿದ್ದಾರೆ, 5 ಲಕ್ಷದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೇನು ಅದೇನು ದೊಡ್ಡ ಇದೇನಲ್ಲ. ಯಾರು ನಿಂತರೂ ಅಲ್ಲಿ ಗೆಲ್ತಾರೆ. ಆ ಕ್ಷೇತ್ರ ಅಂತ ಕ್ಷೇತ್ರ, ಕಾಂಗ್ರೆಸ್ ಪರವಾಗಿರುವಂತ ಕ್ಷೇತ್ರ. ಅದರಲ್ಲಿ 60-70% ಮುಸಲ್ಮಾನರು ಇರುವಂತ ಕ್ಷೇತ್ರ. ಕಾಂಗ್ರೆಸ್ಗೆ ಪಕ್ಕ ವೋಟ್ ಹಾಕ್ತಾರೆ. ಅದರಿಂದ ಆಟೋಮೆಟಿಕ್ ಅದೇನು ಅದು ಬೈ ಡಿಫಾಲ್ಟ್ ನಾಟ್ ಎಕ್ಸ್ಪೆಕ್ಟೇಬಲ್ ಅಲ್ಲ. ಅದು ಎಕ್ಸೆಪ್ಟೇಬಲ್. ಅದು ಯಾವಾಗ ಬಂದ್ರು ಅದು ಆದ್ರೂ ಅದು ಅಷ್ಟೇ ಗೆಲ್ಲೋದು. ಸರ್ಕಾರ ಹೆಂಗ ಸುಭದ್ರವಾಗಿಲ್ಲ. ಇವಾಗ 2 MLA ಜಾಸ್ತಿ ಆಗಿದ್ದೀವಿ, 2 MLA ಜಾಸ್ತಿ ಆಗಿದ್ದೀವಿ. ಇವಾಗ ಚೆನ್ನಾಗಿದೆ, ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಇದಕ್ಕಿಂತ ಇನ್ನೇನ್ ಬೇಕು? ಏನ್ ಬಿದ್ದೋಗೋದಕ್ಕೆ ಏನು ಕಲ್ಲು ಬಂಡೆನ? ಅವ್ರೆಲ್ಲ ಕನ್ಸಿಗೆ ಕಲ್ಲು ಕಲ್ತಾ ಇರ್ತಾರೆ. ಅವ್ರು ಮಾಡೋರು ಮಾಡ್ಕೊಳ್ತಾರೆ, ನಮ್ ಕೆಲಸ ನಾವು ಮಾಡ್ತಾ ಇದ್ದೀವಿ.